ಪಾಕಿಸ್ತಾನ ಒಂದು ಥರ್ಡ್ ಕ್ಲಾಸ್ ದೇಶ. ಬಾಂಗ್ಲಾದೇಶ ಕೂಡ ಅದಕ್ಕಿಂತಲೂ ಕಚಡ ಕಂತ್ರಿ ರಾಷ್ಟ್ರ. ಪಾಕಿಸ್ತಾನದ ಕೈಗೆ ಸಿಕ್ಕು ಅವರ ಬೂಟು ನೆಕ್ಕುವ ಪರಿಸ್ಥಿತಿಯಲ್ಲಿ ಇದ್ದ ಕಂತ್ರಿ ನಾಯಿ ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಜೀವನ ರೂಪಿಸಿಕೊಟ್ಟಿದ್ದೇ ಭಾರತ. ಆದರೆ ಭಾರತದ ಋಣ ಮರೆತಿರುವ ಕಂತ್ರಿ ಬಾಂಗ್ಲಾದೇಶ ಇದೀಗ ಒಂದು ಕಾಲದಲ್ಲಿ ತನ್ನ ಬಾಯಲ್ಲಿ ಬೂಟು ಇಡುತ್ತಿದ್ದ ಪಾಕಿಸ್ತಾನದ ಅಂಡು ತುಳಿಯುವ ಕೆಲಸ ಮಾಡ್ತಾ ಇರೋದು ನಿಜಕ್ಕೂ ನಾಚಿಕೆಗೇಡು. ಮುಂದೆ ಈ ಕೆಲಸವು ಕಷ್ಟವಾಗಬಹುದು, ಯಾಕಂದ್ರೆ ಭಾರತ ಸಿಂಧೂ ನೀರನ್ನ ನಿಲ್ಲಿಸಿದೆ. ಒಂದು ಕಾಲದಲ್ಲಿ ಪಾಕಿಸ್ತಾನದಿಂದ ನಮ್ಮನ್ನ ಕಾಪಾಡಿ ಅಂತ ಭಾರತದ ಕಾಲು ಹಿಡಿದಿದ್ದ ಬಾಂಗ್ಲಾದೇಶದಂತೆ ಇನ್ನೊಂದು ದೇಶ ಇದೀಗ ಭಾರತದ ಬಳಿ ಅಂಗಲಾಚ್ತಾ ಇದೆ. ಹೌದು, ಪಾಕಿಸ್ತಾನದ ಕಪಿಮುಷ್ಟಿಯಿಂದ ನಮ್ಮನ್ನ ಕಾಪಾಡಿ ಅಂತ, ನಮಗೆ ಸ್ವತಂತ್ರ ದೇಶ ನಿರ್ಮಾಣ ಮಾಡಲು ಸಹಾಯ ಮಾಡಿ ಅಂತ ಬಲೂಚಿಸ್ತಾನದ ನಾಯಕರು ಬೇಡ್ಕೊಳ್ತಾ ಇದ್ದಾರೆ. ಬಲೂಚ್ ನಾಯಕರು ಭಾರತಕ್ಕೆ ಇತ್ತೀಚೆಗೆ ಮನವಿಯೊಂದನ್ನು ಮಾಡಿದ್ದು, ಬಲೂಚಿಸ್ತಾನದ ಸುದೀರ್ಘ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾರತ ನೈತಿಕ, ರಾಜತಾಂತ್ರಿಕ ಮತ್ತು ಕಾರ್ಯತಂತ್ರದ ನೆರವು ನೀಡಬೇಕು ಅಂತ ಬೇಡಿಕೊಂಡಿದ್ದಾರೆ. 1971ರಲ್ಲಿ ಬಾಂಗ್ಲಾದೇಶದ ವಿಮೋಚನೆಯ ಸಂದರ್ಭದಲ್ಲಿ ಭಾರತ ಬಾಂಗ್ಲಾದೇಶಕ್ಕೆ ಮಾಡಿದ ಸಹಾಯದಂತೆ ಇದೀಗ ಬಲೂಚಿಸ್ತಾನದ ವಿಚಾರದಲ್ಲೂ ಮಾಡಬೇಕು ಅನ್ನೋದು ಬಲೂಚಿಗರ ಆಶಯವಾಗಿದೆ. ಆದರೆ ಭಾರತ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಲಿದೆ. ಯಾಕಂದ್ರೆ ಈ ಹಿಂದೆ ಪಾಕಿಸ್ತಾನದಿಂದ ಮುಕ್ತಿ ಪಡೆಯಲು ಭಾರತದಿಂದ ಉಪಕಾರ ಪಡೆದಿದ್ದ ಬಾಂಗ್ಲಾದೇಶ ಈಗ ನೋಡಿದ್ರೆ ಪಾಕಿಸ್ತಾನದ ಜೊತೆಗೆ ಸೇರ್ಕೊಂಡು ಭಾರತದ ವಿರುದ್ಧವೇ ಕತ್ತಿ ಮಸಿತಾ ಇದೆ. ಈಗ ಭಾರತದ ಸಹಕಾರ ಕೇಳ್ತಾ ಇರೋ ಬಲೂಚಿಸ್ತಾನ ಕೂಡ ಭವಿಷ್ಯದಲ್ಲಿ ಪಾಕಿಸ್ತಾನದ ಜೊತೆಗೆ ಸೇರ್ಕೊಂಡು ಭಾರತದ ವಿರುದ್ಧವೇ ನಿಲ್ಲಬಹುದು. 1971ಕ್ಕೂ ಮೊದಲು ಬಾಂಗ್ಲಾದೇಶ ಪಾಕಿಸ್ತಾನದ ಭಾಗವಾಗಿತ್ತು. ಆಗ ಇದನ್ನ ಪೂರ್ವ ಪಾಕಿಸ್ತಾನ ಅಂತಲೂ ಕರೆಯಲಾಗ್ತಾ ಇತ್ತು. ಆಗ ಇಲ್ಲಿನ ಜನರ ಮೇಲೆ ಪಾಕಿಸ್ತಾನ ಸೇನಾಪಡೆ ಅತ್ಯಾಚಾರ, ಕೊಲೆ, ಸುಲಿಗೆ ನಡೆಸ್ತಾ ಇತ್ತು. ಆಗ ಬಾಂಗ್ಲಾದೇಶ ಇದರಿಂದ ಮುಕ್ತಿ ಪಡೆಯಲು ಪ್ರಯತ್ನಿಸುತ್ತಿತ್ತು. 1971ರ ಡಿಸೆಂಬರ್ 3ರಂದು ಪೂರ್ವ ಪಾಕಿಸ್ತಾನದ ಜನರನ್ನ, ಅಂದ್ರೆ ಈಗಿನ ಬಾಂಗ್ಲಾದೇಶದ ಜನರನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನದ ವಿರುದ್ಧ ಸಮರ ನಡೆಸುವುದಕ್ಕೆ ಸಜ್ಜಾಗಿ ಅಂತ ಭಾರತೀಯ ಸೇನೆಗೆ ಭಾರತದ ಸರ್ಕಾರ ಆದೇಶವನ್ನು ನೀಡಿತ್ತು. ಕೇವಲ 13 ದಿನಗಳಲ್ಲಿ ಭಾರತದ ವೀರ ಯೋಧರು ಪಾಕ್ ಯೋಧರನ್ನ ಹಿಮ್ಮೆಟ್ಟಿಸಿದ್ರು. ಡಿಸೆಂಬರ್ 16, 1971ರಂದು ಈ ಯುದ್ಧ ಭಾರತದ ಗೆಲುವಿನೊಂದಿಗೆ ಕೊನೆಗೊಂಡಿತು. ನಂತರ ಪೂರ್ವ ಪಾಕಿಸ್ತಾನವನ್ನ ಬಾಂಗ್ಲಾದೇಶ ಅಂತ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡಲಾಯಿತು. ಆದರೆ ಇದೀಗ ನಿಯತ್ತಿಲ್ಲದ ನಾಯಿ ಬಾಂಗ್ಲಾದೇಶ ಮತ್ತೊಂದು ನಿಯತ್ತಿಲ್ಲದ ನಾಯಿ ಪಾಕಿಸ್ತಾನದ ಜೊತೆಗೆ ಲವಲ್ಲಿ ಬಿದ್ದಿದೆ. ಮುಂದೆ ಬಲೂಚಿಸ್ತಾನ ಕೂಡ ಇದೇ ರೀತಿ ಮಾಡಿದ್ರೆ ಅಚ್ಚರಿಯಿಲ್ಲ. ಪಾಕಿಸ್ತಾನ ಮತ್ತು ಬಲೂಚಿಸ್ತಾನದ ಹೋರಾಟ ಇಂದು ನೆನೆಯದ್ದಲ್ಲ ಬಿಡಿ. 1948ರಲ್ಲಿ ಕಾಲಾತ್ ರಾಜಾಡಳಿತ ಪ್ರದೇಶವನ್ನ ಪಾಕಿಸ್ತಾನ ಒತ್ತಡ ಹೇರಿ ಪಾಕಿಸ್ತಾನಕ್ಕೆ ಸೇರ್ಪಡೆಗೊಳಿಸಿತು. ಆ ಬಳಿಕ ಬಲೂಚಿಸ್ತಾನ 5 ಪ್ರಮುಖ ಹೋರಾಟಗಳಿಗೆ ಸಾಕ್ಷಿಯಾಗಿದ್ದು, ಪ್ರತಿಯೊಂದು ಹೋರಾಟವೂ ಅಪಾರ ಹಿಂಸಾಚಾರವನ್ನು ಒಳಗೊಂಡಿತ್ತು. ಆದರೆ ಈ ಹೋರಾಟಗಳಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು. ಸುದೀರ್ಘ ಹೋರಾಟದ ಬಳಿಕ ಇದೀಗ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಪಡೆಯಲು ಸಜ್ಜಾಗಿ ಭಾರತದ ಸಹಾಯವನ್ನ ಕೇಳ್ತಾ ಇದೆ. ಇವರಿಬ್ಬರ ಜಗಳದಲ್ಲಿ ಭಾರತ ಎಂಟ್ರಿ ಆದ್ರೆ ಇದು ಭಾರತಕ್ಕೂ ತಿರುಮಂತ್ರವಾಗುವ ಅಪಾಯಗಳಿವೆ. ಭಾರತದಂತಹ ಹೆಜ್ಜೆ ಇಟ್ರೆ ಪಾಕಿಸ್ತಾನ ಈ ಅವಕಾಶವನ್ನ ಬಳಸಿಕೊಂಡು ಕಾಶ್ಮೀರ ಮತ್ತು ಬಲೂಚಿಸ್ತಾನ ಎರಡೂ ವಿಚಾರಗಳನ್ನ ವಿಶ್ವದ ಮುಂದಿಟ್ಟು ಮಾತನಾಡಬಹುದು. ಯಾಕಂದ್ರೆ ಇದುವರೆಗೂ ಕಾಶ್ಮೀರ ವಿಷಯವನ್ನ ಇದು ನಮ್ಮ ಆಂತರಿಕ ವಿಚಾರ ಅಂತ ಭಾರತ ಜಗತ್ತಿನ ಮುಂದೆ ಹೇಳಿದ್ದು ಮಧ್ಯಸ್ಥಿಕೆ ವಹಿಸಲು ಮುಂದೆ ಬರುವ ದೇಶಗಳನ್ನ ದೂರ ಇಟ್ಟಿದೆ. ಒಂದು ವೇಳೆ ಭಾರತವೇ ಬಲೂಚಿಸ್ತಾನ ಮತ್ತು ಪಾಕಿಸ್ತಾನದ ಒಳಜಗಳದಲ್ಲಿ ಭಾಗಿಯಾಗಿದ್ರೆ ಪಾಕಿಸ್ತಾನ ಕೂಡ ಇದು ನಮ್ಮ ಆಂತರಿಕ ವಿಚಾರ ಅಂತ ಭಾರತಕ್ಕೆ ಟಾಂಗ್ ಕೊಡಬಹುದು. ಅಲ್ಲದೆ ವಿಶ್ವಸಂಸ್ಥೆ ಎದುರು ಭಾರತ ನನ್ನ ದೇಶವನ್ನ ಒಡಿತಾ ಇದೆ ಅಂತ ಗೋಳಾಡಬಹುದು. ಆಗ ಕಾಶ್ಮೀರ ಭಾರತದ ಆಂತರಿಕ ವಿಚಾರ ಎಂಬ ಭಾರತದ ನಿಲುವಿಗೆ ಕಳಂಕ ಉಂಟಾಗುವಂತಹ ಸಾಧ್ಯತೆಗಳಿವೆ. ಇನ್ನು ತಜ್ಞರು ನೀಡುವಂತಹ ವರದಿಯ ಪ್ರಕಾರ ನೋಡುವುದಾದ್ರೆ ಬಾಂಗ್ಲಾದೇಶ ಮತ್ತು ಬಲೂಚಿಸ್ತಾನದ ಪ್ರಕರಣಗಳಲ್ಲಿ ಸಾಕಷ್ಟು ಭಿನ್ನತೆ ಇದೆ. ಬಾಂಗ್ಲಾದೇಶ ಭಾರತದೊಡನೆ ಗಡಿ ಹಂಚಿಕೊಂಡಿದ್ದು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ 1 ಕೋಟಿಗೂ ಹೆಚ್ಚು ಬಾಂಗ್ಲಾದೇಶಿ ನಿರಾಶ್ರಿತರು ಭಾರತಕ್ಕೆ ವಲಸೆ ಬಂದಿದ್ರು. ಆಗ ಮಾನವೀಯ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು. ಆದರೆ ಬಲೂಚಿಸ್ತಾನದ ವಿಚಾರ ಬೇರೆನೇ ಆಗಿದೆ. ಬಲೂಚಿಸ್ತಾನ ಭಾರತದೊಡನೆ ಗಡಿ ಹಂಚಿಕೊಳ್ತಾ ಇಲ್ಲ. ಅದರೊಡನೆ ಬಲೂಚಿಸ್ತಾನದ ಜನಸಂಖ್ಯೆ ಕೂಡ ತೀರಾ ಕಡಿಮೆ ಇದೆ. ಪಾಕಿಸ್ತಾನದಿಂದ ಬೇರ್ಪಡಲು ಭಾರತದ ಸಹಾಯ ಕೇಳುವಲ್ಲಿಯೂ ಬಲೂಚಿಸ್ತಾನದ ಹೋರಾಟಗಾರರಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಬಲೂಚಿಸ್ತಾನದಿಂದ ಯಾವುದೇ ಸಾಮೂಹಿಕ ವಲಸೆ ಕೂಡ ನಡೀತಾ ಇಲ್ಲ. ಸದ್ಯಕ್ಕೆ ಭಾರತದ ವಿರುದ್ಧ ಹೋರಾಟ ಮಾಡುವುದಕ್ಕೆ ಧೈರ್ಯ ತೋರಿದ ಪಾಕಿಸ್ತಾನಕ್ಕೆ ಬಲೂಚ್ ನಾಯಕರು ಶಾಕ್ ಮೇಲೆ ಶಾಕ್ ನೀಡ್ತಾ ಇದ್ದಾರೆ.
ಬಲೂಚಿಸ್ತಾನದ ಸ್ವಾತಂತ್ರ್ಯ ಘೋಷಿಸಿ ಪಾಕ್ ಸರ್ಕಾರದ ನಿದ್ದೆಗೆಡಿಸಿದ್ದಾರೆ. ಲೇಖಕ ಮೀರ್ಯಾರ್ ಬಲೂಚ್ ವಿಶ್ವಸಂಸ್ಥೆಯು ಶಾಂತಿ ಪಾಲನಾ ಪಡೆಗಳನ್ನು ಬಲೂಚಿಸ್ತಾನಕ್ಕೆ ಕಳಿಸಬೇಕು ಮತ್ತು ಭಾರತ ಸರ್ಕಾರವು ದೆಹಲಿಯಲ್ಲಿ ರಾಯಭಾರಿ ಕಚೇರಿಯನ್ನು ತೆರೆಯಲು ಅನುಮತಿ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಅಲ್ಲದೆ ಮುಂಬೈನ ಜಿನ್ನಾ ಮನೆಯನ್ನ ಬಲೂಚಿಸ್ತಾನ್ ಹೌಸ್ ಅಂತ ಮರುನಾಮಕರಣ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತವು ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಉಗ್ರ ನೆಲೆಗಳನ್ನು ಹೊಡೆದು ಬಿಸಾಕಿತ್ತು. ಇದಾದ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿತ್ತು. ಇದೀಗ ಎರಡೂ ದೇಶಗಳ ನಡುವಿನ ಕದನ ವಿರಾಮ ಘೋಷಣೆಯಾಗಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳ್ತಾ ಇರುವಾಗಲೇ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನದ ಹೊಸ ತಲೆನೋವು ಶುರುವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.